ಓಂ ಶಾಂತಿ. ಡೇಟ್ ಆಗಿದೆ 18/11/1985. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಭಗವಾನ್ ಕೆ ಭಾಗ್ಯವಾನ್ ಬಚ್ಚೋ ಕೆ ಲಕ್ಷಣ ಭಾಗ್ಯ. ಭಗವಾನ್ ಕೆ ಭಗವಂತನ ಭಾಗ್ಯವಾನ ಮಕ್ಕಳ ಲಕ್ಷಣ ಭಾಗ್ಯ ಅಂತ ಹೇಳ್ತಾರೆ ಬಾಬಾ. ವಿಧಾತ ಬಾಪ್ದಾದ ಬೋಲೆ, विधाता बाप दादा ಹೇಳ್ತಾರೆ, बाप दादा सभी बच्चों के मस्तक पर भाग्य की रेखाएं देख रहे हैं. बाप दादा ಎಲ್ಲ ಮಕ್ಕಳ ಹಣೆಯಲ್ಲಿ ಭಾಗ್ಯದ ರೇಖೆಗಳನ್ನು ನೋಡ್ತಾ ಇದ್ರು. हर एक बच्चे के मस्तक पर भाग्य की रेखाएं लगी हुई हैं, लेकिन किस किस बच्चों की स्पष्ट रेखाएं हैं और कोई कोई बच्चों की स्पष्ट रेखाएं नहीं हैं. ಬಾಬಾ ಪ್ರತಿಯೊಬ್ಬ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ರೇಖೆ ಇತ್ತು, ಆದರೆ ಕೆಲವು ಮಕ್ಕಳ ರೇಖೆಗಳು ಸ್ಪಷ್ಟವಾಗಿ ಇದ್ದು ಇನ್ನು ಕೆಲವು ಮಕ್ಕಳ ರೇಖೆಗಳು ಸ್ಪಷ್ಟವಾಗಿ ಇರಲಿಲ್ಲ ಅಂತ ಹೇಳ್ತಾರೆ ಬಾಬಾ. जब से भगवान बाप के बने, भगवान अर्थात भाग्यविधाता, ಯಾವಾಗ ಭಗವಂತ ತಂದೆಯನ್ನು ಮಕ್ಕಳಾಗಿದ್ವಿ, ಭಗವಾನ್ ಅಂದರೆ ಭಾಗ್ಯವಿಧಾತ ಅಂತ ಹೇಳ್ತಾರೆ ಬಾಬಾ. ಭಗವಾನ್ ಅರ್ಥಾತ್ ದಾತಾ ವಿಧಾತ, ಭಗವಂತ ಅಂದ್ರೂ ಕೊಡುವಂಥವ್ರು, ಭಾಗ್ಯವನ್ನು ಬರೆಯುವಂಥವ್ರು. इसलिए बच्चे बनने से भाग्य का अधिकार अर्थात वर्षा सभी बच्चों को अवश्य प्राप्त होता है. ಆದ್ದರಿಂದ ಬಚ್ಚೆ ಬದನೆಸೆ ಒಬ್ಬ ತಂದೆಯ ಮಗ ಆಗೋದ್ರಿಂದ ಭಾಗ್ಯದ ಅಧಿಕಾರ ಅಂದರೆ ಆಸ್ತಿ ಎಲ್ಲ ಮಕ್ಕಳಿಗೂ ಅವಶ್ಯವಾಗಿ ಪ್ರಾಪ್ತಿ ಆಗೇ ಆಗ್ತದೆ. ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ ಇವತ್ತು ಅಂದರೆ ಆ ತಂದೆಯ ಆಸ್ತಿ ನಮಗೆ ಸಿಗ್ತದೆ. ಬಾಬಾ ಹೇಳ್ತಾರೆ, ಪರಂತು ಆದರೆ ಉಸ್ ಮಿಲೆ ಹುಯೆ वर्षे को जीवन में धारण करना, सेवा में लगाकर श्रेष्ठ बनना, स्पष्ट बनाना इसमें नंबर वार है. ಎಲ್ಲರಿಗೂ ತಂದೆಯ ಆಸ್ತಿ ಪ್ರಾಪ್ತಿ ಇದೆ, ಆದರೆ ಅದರಲ್ಲಿ ಸಿಕ್ಕಂಥ ಆಸ್ತಿಯನ್ನು ಜೀವನದಲ್ಲಿ ಧಾರಣ ಮಾಡಿಕೊಳ್ಳೋದು, ಸೇವೆಯಲ್ಲಿ ಹಾಕುವುದು, ಶ್ರೇಷ್ಠ ಆಗೋದು, ಸ್ಪಷ್ಟ ಆಗುವುದು, ಇದರಲ್ಲಿ ಏನಿದ್ದೀರಾ ನೀವು ನಂಬರ್ ವಾರ್ ಇದ್ದೀರಾ, ಎಲ್ಲರೂ ಒಂದೇ ಥರ ಇಲ್ಲ ಅಂತ ಬಾಬಾ ಹೇಳ್ತಾರೆ. क्योंकि यह भाग्य जितना स्वयं प्रति व सेवा प्रति कार्य में लगाते हो उतना बढ़ता है. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆಯಿಂದ ಸಿಕ್ಕಂಥ ಪ್ರಾಪ್ತಿ ಏನಿದೆ, ಆಸ್ತಿ ಏನಿದೆ, ಅದನ್ನೆಲ್ಲ ಏನು ಮಾಡಬೇಕು, ನನ್ನ ಪ್ರತಿಯಾಗಿ ಬಳಕೆ ಮಾಡಿಕೊಳ್ಬೇಕು, ಸೇವಾ ಪ್ರತಿಯಾಗಿಯೂ ಯೂಸ್ ಮಾಡಬೇಕು. ಆವಾಗ ಏನಾಗ್ತದೆ, ಆ ಶಕ್ತಿಗಳು, ಆ ಖಜಾನೆ ಏನಾಗ್ತದೆ, ಬೆಳೀತಾ ಹೋಗ್ತದೆ, ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಪ್ ನಂಬರ್ ವಾರ್ ಭಾಗ್ಯ ನಹಿ ಬಾಂಟ್ತಾ. ಬಾಬಾ ತನ್ನ ಆಸ್ತಿಯನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಇವ್ರಿಗಿಷ್ಟು ಕೊಡಬೇಕು, ಇವ್ರಿಗಿಷ್ಟು ಕೊಡಬೇಕು, ಇವ್ರಿಗೆ ಭಾಳ ಕೊಡಬೇಕು, ಕಡಿಮೆ ಕೊಡಬೇಕು ಅಂತ ಹಂಚೋದಿಲ್ಲ ಬಾಬಾ. ಎಲ್ಲ ಮಕ್ಕಳಿಗೂ ಸಮಾನವಾಗಿ ಹಂಚ್ತಾರೆ. लेकिन भाग्य बनाने वाले अर्थात भाग्यवान बनने वाले इतने बड़े भाग्य को प्राप्त करने में यथाशक्ति होने के कारण नंबर वार हो जाते हैं. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಒಂದೇ ರೀತಿಯಾಗಿ ಹಂಚಿರ್ತಾನೆ ಬಾಬಾ ಭಾಗ್ಯವನ್ನು, ಆದರೆ ಭಾಗ್ಯವನ್ನು ಮಾಡಿಕೊಳ್ಳುವಂಥವ್ರು ಅರ್ಥಾತ್ ಭಾಗ್ಯವನ್ನು बनने वाले इतने बड़े भाग्य को प्राप्त करने में, ಭಾಗ್ಯವ ಮಾಡಿಕೊಳ್ಳುವಾಗ ಇಷ್ಟು ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿ ಯಥಾಶಕ್ತಿ ಇರುವುದರ ಕಾರಣ ನಂಬರ್ ವಾರ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. इसलिए कोई की रेखा स्पष्ट है, कोई की स्पष्ट नहीं है. ಆದ್ದರಿಂದ ಭಾಗ್ಯದ ರೇಖೆಗಳು ಕೆಲವತ್ತು ಸ್ಪಷ್ಟವಾಗಿದ್ದಾವೆ, ಇನ್ನು ಕೆಲವತ್ತು ಸ್ಪಷ್ಟ ಇಲ್ಲ. स्पष्ट रेखा वाले बच्चे स्वयं भी हर कर्म में अपने को भाग्यवान अनुभव करते हैं. ಯಾವ ಆತ್ಮಗಳು, ಯಾವ ಮಕ್ಕಳ ರೇಖೆಗಳು ಸ್ಪಷ್ಟವಾಗಿದ್ದಾವೋ ಅವರು ಸ್ವಯಂನಲ್ಲಿ ಪ್ರತಿ ಕರ್ಮದಲ್ಲಿ ತಮ್ಮನ್ನು ತಾವು ಭಾಗ್ಯವಂತ ಅನುಭವ ಮಾಡ್ಕೋತಾರೆ ಅಂತ ಹೇಳ್ತಾರೆ ಬಾಬಾ. ಯಾವಾಗಲೂ ಅವರು
ನಾನು ಭಾಗ್ಯವಂತ, ನನಗೆ ಬಾಬಾ ಸಿಕ್ಕರು ನಾನು ಭಾಗ್ಯವಾನಿದ್ದೀನಿ ಅಂತ ಅನುಭವ ಮಾಡ್ತಾರೆ. ಸಾಥ್ ಸಾಥ್ ಉನೋಂಕೆ ಚೆಹರೆ ಅವ್ರ ಚಲನ್ ಸೆ ಭಾಗ್ಯ ಅವರೊಂಕೋ ಭೀ ಅನುಭವ ಹೋತಾ ಹೈ. ಅವರು ತಾವು ಅನುಭವ ಮಾಡ್ಕೊಳ್ತಿರ್ತಾರೆ, ಅದರ ಜೊತೆಗೆ ತಮ್ಮ ಮುಖ ಮತ್ತು ನಡವಳಿಕೆಯ ಭಾಗ್ಯ ಏನಾಗ್ತದೆ, ಬೇರೆಯವರಿಗೂ ಅನುಭವ ಮಾಡಿಸ್ತದೆ. और भी ऐसे भाग्यवान बच्चों को देख सोचते और कहते कि यह ಆತ್ಮಾಯೇ ಬಡಿ ಭಾಗ್ಯವಾನ್ ಹೈ. ಮತ್ತು ಹೀಗೇನು ಯೋಚನೆ ಮಾಡ್ತಾರೆ, ಭಾಗ್ಯವಂತ ಮಕ್ಕಳನ್ನು ನೋಡಿ ಈ ರೀತಿ ವಿಚಾರ ಮಾಡ್ತಾರೆ, ಈ ಆತ್ಮಗಳು ಬಹಳ ಶ್ರೇಷ್ಠ, ಬಹಳ ಪುಣ್ಯ ಮಾಡಿದ್ದಾರೆ, ಭಾಗ್ಯವಂತ ಮಕ್ಕಳು ಅಂತ ಅಂದ್ಕೊಳ್ತಾರೆ. ಇನ್ಕಾ ಭಾಗ್ಯ ಸದಾ ಶ್ರೇಷ್ಠ ಹೇ. ಅವ್ರು ಹೇಳ್ತಾರೆ ಇವ್ರ ಭಾಗ್ಯ ಯಾವಾಗಲೂ ಶ್ರೇಷ್ಠನೇ ಇದೆ. अपने आप से पूछो, हर कर्म में अपने को भगवान के बच्चे भाग्यवान अनुभव करते हो. ಚೆಕ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರತಿ ಕರ್ಮದಲ್ಲಿಯೂ ಪ್ರತಿ ಕ್ಷಣದಲ್ಲಿ ನಿಮ್ಮನ್ನು ನೀವು ನಾನು ಭಗವಂತನ ಮಗ ಬಹಳಷ್ಟು ಭಾಗ್ಯವಾನ್ ಅದೀನೇನು ಈ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಮಾಡ್ತೀರಿ? ಅನುಭವ ಮಾಡ್ತೀರಿ? ಬಾಬಾ ಹೇಳ್ತಾರೆ भाग्य आपका वर्षा है, वर्षा कभी न प्राप्त हो यह हो नहीं सकता. ಭಾಗ್ಯ ನಿಮ್ಮ ಆಸ್ತಿ ಅಂತ ಹೇಳ್ತಾರೆ ಬಾಬಾ. ಆಸ್ತಿ ಕಭಿ ನ ಪ್ರಾಪ್ತ ಹೋ ಯಹ ಹೋ ನಹಿ ಸಕ್ತಾ. ನಾವು ಭಗವಂತನ ಮಕ್ಕಳದೀವಿ ಅಂತಂದಾಗ ಆಸ್ತಿ ನಮಗೆ ಪ್ರಾಪ್ತಿ ಇಲ್ಲ ಅಂತ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಭಾಗ್ಯಕ್ಕೋ ವರ್ಷಕ್ಕೆ ರೂಪ ಮೇ ಅನುಭವ ಕರ್ತೆ ಹೋ. ನಮ್ಮ ಭಾಗ್ಯವನ್ನು ಆಸ್ತಿಯ ರೂಪದಲ್ಲಿ ಅನುಭವ ಮಾಡ್ತೀರಿ ನೀವು. ವಹ ಮೆಹನತ್ ಕರ್ನಿ ಪಡ್ತಿ ಹೇ. ಆಸ್ತಿ ಪಡ್ಕೊಳ್ಳಿಕ್ಕೆ ಪರಿಶ್ರಮ ಪಡ್ತಿದ್ದೀರಿ ನೀವು. ವರ್ಷ ಸಹಜ ಪ್ರಾಪ್ತ ಹೋತಾ ಹೇ. ಆಸ್ತಿ ಸಹಜವಾಗಿ ಪ್ರಾಪ್ತಿ ಆಗ್ತದೆ, ಮೆಹನತ್ ನಹಿ. ಶಾಂತಿ ಸಾಗರನ ತಂದೆ ನಾನು ಶಾಂತ ಸ್ವರೂಪ ಇದ್ದೇ ಇದ್ದೀನಿ, ಅದರಲ್ಲಿ ನೀವು ಪರಿಶ್ರಮ ಪಡ್ತೀರಿ ನೀವು. ನಂಗೆ ಶಾಂತಿ ಬೇಕು, ನಾ ಶಾಂತಿ ಇರಬೇಕು, ಅಲ್ಲಿ ಬಿಟ್ಟು ಹೋಗಬೇಕು, ಅಲ್ಲಿ ಹೋಗ್ಬೇಕು, ಈ ಥರ ಅನುಭವ ಆಗ್ತದೇನು ಅಂತಾರೆ ಬಾಬಾ. ಪರಿಶ್ರಮ ಪಡ್ತಿದ್ದೀರೇನು. ಲೌಕಿಕ ಮೇ ಭಿ ಬಾಪ್ ಕೆ ಖಜಾನೆ ಪರ್ ವರ್ಷೆ ಪರ್ ಬಚ್ಚೆ ಕಾ ಸ್ವತಃ ಅಧಿಕಾರ ಹೋತಾ ಹೈ. ಹೊರಗಡೆ ಲೌಕಿಕದಲ್ಲಿ ತಂದೆಯ ಆಸೆ ಪಡ್ಕೊಳ್ಳಿಕ್ಕೆ ಏನಾದ್ರು ಕಷ್ಟಪಡಬೇಕಾಗ್ತದೇನೋ. ಈಸಿಯಾಗಿ ತಂದೆಯ ಆಸ್ತಿ ಎಲ್ಲ ಯಾರಿಗೆ ಬರ್ತದೆ? ಮಕ್ಕಳಿಗೆ ಬಂದೇ ಬರ್ತದೆ. ಬಾಬಾ ಹೇಳ್ತಾರೆ ಸ್ವತಃ ಬಂದುಬಿಡ್ತದೆ. ಅವ್ರಿಗೆ ನಶಾ ರಹಿತಾ ಹೈ ಕಿ ಬಾಪ್ ಕಾ ವರ್ಷ ಮಿಲಾ ಹುವಾ ಹೈ. ಮತ್ತು ಅವ್ರಿಗೆ ನಶೆ ಇರ್ತದೆ, ನಮ್ಮ ತಂದೆ ಆಸ್ತಿ ಇಷ್ಟಿದೆ ನಮ್ಗೆ ಸಿಗ್ತದೆ. रहता है कि बाप का वर्षा मिला हुआ है. ऐसे भाग्य का नशा है, वह चढ़ता और उतरता रहता है. ಈ ರೀತಿ ಭಾಗ್ಯ ನಶಾ ನಿಮಗೂ ಇದೇನು? ನಮ್ಮ ತಂದೆ ಏನು ಶಾಂತಿ ಸಾಗರ, ಸುಖ ಕಾ ಸಾಗರ, ಪ್ರೇಮ ಕಾ ಸಾಗರ, ಆ ಎಲ್ಲ ಆಸ್ತಿ ನನಗೆ ಸಿಗ್ತದೇನು? ಈ ನಶೆ ಏರ್ತದೇನು, ಏನು ಇಳಿತದೋ ಅಂತ ಕೇಳ್ತಾರೆ ಬಾಬಾ. ನಶಾ ಏರ್ತದೋ ಇಳಿತದೋ? ಹಾಂ, ಅದನ್ನು ಕೇಳ್ತಾರೆ ಬಾಬಾ. ಅವಿನಾಶಿ ವರ್ಷ ಹೈ ತೋ ಕಿತನಾ ನಶಾ ಹೋನಾ ಚಾಹಿಯೇ. ಇದು ಎಂಥ ಆಸ್ತಿ? ಅವಿನಾಶಿ, ಎಂದೂ ಕಳ್ಕೊಳ್ಳೋರಂಥ ಆಸ್ತಿ. ಎಷ್ಟು ನಿಮಗೆ ನಶೆ ಇರಬೇಕು ಅಂತಾರೆ ಬಾಬಾ. ಏಕ್ ಜನ್ಮ ತೋ ಕ್ಯಾ ಅನೇಕ ಜನ್ಮೋ ಕಾ ಭಾಗ್ಯ ಜನ್ಮ ಸಿದ್ಧ ಅಧಿಕಾರ ಹೈ. ಇದು ಒಂದೇ ಜನ್ಮಕ್ಕೆ ಸಿಗಾಕತ್ತಿಲ್ಲ ನಮಗೆ ಆಸ್ತಿ, ಅನೇಕ ಜನ್ಮಗಳಲ್ಲಿ ಸಿಗ್ತದೆ. ಬಾಬಾ ಹೇಳ್ತಾರೆ ಐಸಿ ಫಲಕ್ ಸೆ ವರ್ಣನೆ ಕರ್ತೆ ಹೋ. ಗರ್ವ ಸೆ ವರ್ಣನೆ ಮಾಡ್ಕೊಳ್ತೀರಿ, ನನಗೆ ಅಷ್ಟು ಸಿಗ್ತದೆ ಆಸ್ತಿ, ಅಷ್ಟು ಜನ್ಮ ಸಿಗ್ತದೆ ಅಂತ. ಭಾಗ್ಯವಾನ್ ಆತ್ಮಾओं की निशानी. ಭಾಗ್ಯವಾನ್ ಆತ್ಮ ಸದಾ ಚಾಹೆ ಗೋದಿ ಮೇ ಪಲ್ತಿ ಚಾಹೆ. ಬಾಬಾ ಹೇಳ್ತಾರೆ ಭಾಗ್ಯವಾನ್ ಆತ್ಮಾओं की निशानी ಏನಿರ್ತದೆ? ಭಾಗ್ಯವಾನ್ ಆತ್ಮ ಸದಾ ಚಾಹೆ ಗೋದಿ ಮೇ ಪಲ್ತಿ. ಇಷ್ಟಪಟ್ಟರೆ, ಮನಸ್ಸು ಮಾಡಿದ್ರೆ ಭಾಗ್ಯವಾನ ಆತ್ಮ ಯಾವಾಗಲೂ ಮಡಿಲಲ್ಲಿ ಪಾಲನೆ ಮಾಡ್ಕೋತಾರೆ. ಚಾಹೆ ಗಲೀಚೋ ಮೇ ಪರ್ ಚಲ್ತಿ, झूलों में झूलती, मिट्टी में पाँव नहीं रखती, कभी पाँव मैले नहीं होते. वो लोग गलीचों पर चलते और आप बुद्धि रूपी पाँव से सदा फर्श के बजाय फरिश्ते की दुनिया में रहते. ಬಾಬಾ ಹೇಳ್ತಾರೆ ಹೊರಗಿನ ಮಕ್ಕಳು ಗಲೀಜೊಳಗೆ ಬದುಕ್ತಿದ್ದಾರೆ, ನಾವು ಝೂಲೆ ಮೇ ಝೂಲ್ ರಹೇ ಹೇ ಅಂತ ಹೇಳ್ತಾರೆ ಬಾಬಾ. ನಾವು ಫರಿಸ್ತಾ ಆಗಿದ್ದೀವಿ ಅಂತ ಹೇಳ್ತಾರೆ ಬಾಬಾ.
इस पुरानी मिट्टी की दुनिया में बुद्धि रूपी पाँव नहीं रखते, अर्थात ಬುದ್ಧಿ ಮೇಲಿ नहीं करते. ಹೊಲಸು ಜಗತ್ತು, ಬುದ್ಧಿಯ ಹೊಲಸು ಜಗತ್ತಿನಲ್ಲಿ ಇಡಬೇಡಿ ಅಂತಾರೆ ಬಾಬಾ, ಹೊಲಸಾಗ್ಬಿಡ್ತದೆ. ಭಾಗ್ಯವಾನ್ ಮಿಟ್ಟಿ ಕೆ ಖಿಲೌನೆ ಸೆ नहीं खेलते. ಭಾಗ್ಯವಾನ್ ಮಕ್ಕಳು ಮಣ್ಣಿನ ಆಟಿಕೆ ಸಾಮಾನು ಜೊತೆ ಆಟ ಆಡೋದಿಲ್ಲ ಅಂತ ಹೇಳ್ತಾರೆ. ಇದೇನಿದೆ ದೇಹ, ಏನಿದೆ ಮಣ್ಣು, ಇದು ಈ ಮಣ್ಣಿನ ಜೊತೆ ಆಟ ಆಡಬಾರ್ದು ಅಂತಂದ್ರೇನು? ಇದ್ರ ಬಗ್ಗೆ, ಇದ್ರ ಸಂಬಂಧಿಕರ ಬಗ್ಗೆ ಎಲ್ಲ ನಾವೇನು ಮಾಡ್ಲಿಕ್ಕತ್ತೀವಿ? ನಾನು ಆತ್ಮನ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನಿ, ಈ ದೇಹದ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನಿ. ದೇಹದ ಬಗ್ಗೆ ಯೋಚನೆ ಮಾಡಿದಂದ್ರೆ ಏನಂತಾರೆ ಬಾಬಾ? ಗಲೀಚೊಳಗೆ ಬಿದ್ದಂಗೆ ಅಂತಾರೆ ಬಾಬಾ. ಅದು ಹೇಳ್ತಿದ್ದಾರೆ ಬಾಬಾ. ಭಾಗ್ಯವಂತ ಮಕ್ಕಳು ಮಿಟ್ಟಿ ಖಿಲೌನ್ಸೆ ನಹಿ ಖೇಲ್ತೆ, ಮಣ್ಣಿನ ಆಟಿಕೆ ಸಾಮಾನು ಜೊತೆ ಆಡೋದಿಲ್ಲ. ಸದಾ ರತ್ನೋಸೆ ಖೇಲ್ತೆ. ಶ್ರೀಮಂತ ಮಕ್ಕಳು ಎಂಥ ಜೊತೆ ಆಟ ಆಡ್ತಾರೆ? ರತ್ನಗಳ ಜೊತೆ ಆಟ ಆಡ್ತಾರಲ್ಲ. ಬಾಬಾ ಹೇಳ್ತಾರೆ, इसलिए इच्छा मात्र अविद्या, इसी स्थिति में रहते हैं. भाग्यवान आत्मा सदा महादानी पुण्यात्मा बन औरों का भी भाग्य बनाते रहते हैं. ಭಾಗ್ಯವಂತ ಆತ್ಮಗಳು ಸದಾ ಮಹಾದಾನಿಯಾಗಿರ್ತಾರೆ. ಮಹಾದಾನಿ ಅಂದ್ರೇನು? ಎಲ್ಲರಿಗೂ ಶಕ್ತಿಗಳನ್ನು ಕೊಡ್ತಿರ್ತಾರೆ. ಶಾಂತಿ ಶಕ್ತಿ ಕೊಡ್ತಾರೆ, ಪ್ರೇಮ್ ಶಕ್ತಿ ಕೊಡ್ತಾರೆ, ಸುಖ ಕೊಡ್ತಾರೆ. ಈ ಶಕ್ತಿಗಳನ್ನು ದಾನ ಮಾಡೋರ್ಗೆ ಏನಂತ ಹೇಳ್ತಾರೆ? ಮಹಾದಾನಿ. ಸ್ಥೂಲ ವಸ್ತುಗಳನ್ನು ದಾನ ಮಾಡೋದಲ್ಲ, ಈ 7 ಗುಣಗಳನ್ನು ದಾನ ಮಾಡೋರ್ಗೆ ಏನಂತಾರೆ? ಮಹಾದಾನಿ. ಅವರೇ ಭಾಗ್ಯವಾನ್ ಆತ್ಮಗಳು. ಪುಣ್ಯಾತ್ಮ ಬನ್ ಅವರೊಂಕ ಭೀ ಭಾಗ್ಯ ಬನಾತೆ रहते हैं. ಎಲ್ಲ ಆಸ್ತಿಯನ್ನು ದಾನ ಮಾಡಿ ಮಹಾದಾನಿಯಾಗಿ ಏನಾಗ್ತಾರೆ? ಪುಣ್ಯಾತ್ಮ ಆಗ್ತಾರೆ, ಇನ್ನೊಬ್ಬರನ್ನು ಭಾಗ್ಯವನ್ನಾಗಿ ಮಾಡ್ತಾರೆ. ಭಾಗ್ಯವಾನ್ ಆತ್ಮ ಸದಾ ತಾಜ್ ತಖ್ತ್ और ತಿಲಕ್ ಧಾರಿ रहती है. ಯಾರು ಭಾಗ್ಯವಾನ್ ಆತ್ಮ ಇದ್ದಾರೋ ಯಾವಾಗಲೂ ತಾಜ್ ಕಿರೀಟ ಹಾಕ್ಕೊಂಡಿರ್ತಾರೆ. ಯಾವ ಕಿರೀಟ? ಪವಿತ್ರತಾ ಕಿರೀಟ. ತಖ್ತ್ ಅಂದ್ರೇನು? ಸಿಂಹಾಸನದಲ್ಲಿ ಕೂತಿರ್ತಾರೆ. ತಿಲಕಧಾರಿ ಅಂದರೆ ಬಿಂದು ಹಚ್ಕೊಂಡಿರ್ತಾರೆ. भाग्यवान आत्मा जितना ही भाग्य अधिकारी उतना ही त्यागधारी आत्मा होती है. ಭಾಗ್ಯವಾನ್ ಆತ್ಮ ಎಷ್ಟು ಭಾಗ್ಯದ ಅಧಿಕಾರಿ ಆಗ್ತಾರೋ ಅಷ್ಟು ಅವ್ರು ಏನಾಗಿರ್ತಾರೆ? ತ್ಯಾಗಧಾರಿ ಆಗಿರ್ತಾರೆ. ಎಲ್ಲವನ್ನ ತ್ಯಾಗ ಮಾಡ್ತಾರೆ. ಭಾಗ್ಯಕ್ಕೆ ನಿಶಾನಿ ತ್ಯಾಗ ಹೇ. ನಾವು ಭಾಗ್ಯ ಮಾಡ್ಕೊಳ್ಬೇಕು ಅಂದರೆ ಇವತ್ತೇನು ಮಾಡಬೇಕಾಗ್ತದೆ? ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ಮಾಡದಿಲ್ಲದೆ ನಮ್ಮ ಭಾಗ್ಯ ಆಗೋದಿಲ್ಲ. ತ್ಯಾಗ ಭಾಗ್ಯಕ್ಕೂ ಸ್ಪಷ್ಟ ಕರ್ತಾ ಹೇ. ನಾವು ಎಷ್ಟೆಷ್ಟು ತ್ಯಾಗ ಮಾಡ್ಕೊತ ಹೋಗ್ತೀವೋ ನಮ್ಮ ಭಾಗ್ಯ ಅಷ್ಟು ಸ್ಪಷ್ಟ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಭಾಗ್ಯವಾನ್ ಆತ್ಮ ಸದಾ ಭಗವಾನ್ ಸಮಾನ್ ನಿರಾಕಾರಿ ನಿರಹಂಕಾರಿ ಅವ್ರ ನಿರ್ವಿಕಾರಿ. ಯಾರು ಭಾಗ್ಯವಾನ್ ಆತ್ಮಗಳಾಗಿರ್ತಾರೋ ಅವ್ರು ಯಾವಾಗಲೂ ಭಗವಂತನ ಸಮಾನ, ನಿರಾಕಾರಿ ಆಗಿರ್ತಾರೆ, ನಿರ್ಹಂಕಾರಿ ಆಗಿರ್ತಾರೆ ಮತ್ತು ನಿರ್ವಿಕಾರಿ. ಇನ್ ತೀನೋ ವಿಶೇಷತಾओं से भरपूर होती है. ಈ 3 ವಿಶೇಷತೆಗಳಿಂದ ಭರ್ಪೂರ್. ಅಂತಿಮ ಸ್ಟೇಜ್ ಯಾವುದು? ನಿರಾಕಾರಿ, ನಿರ್ವಿಕಾರಿ, ನಿರ್ಹಂಕಾರಿ. यह सब निशानियाँ अपने में अनुभव करते हो. ಈ ಅನುಭವ ಮಾಡ್ತೀರಿ. ನಾನಾತ್ಮ ನಿರಾಕಾರಿ, ನಾನಾತ್ಮ ನಿರ್ಹಂಕಾರಿ, ನಾನಾತ್ಮ ನಿರ್ವಿಕಾರಿ. ಯಾವಾಗ ಸಮಾನ ನಿರಾಕಾರಿ ಇರ್ತದೋ ಆಟೋಮೆಟಿಕ್ಕಾಗಿ ನಿರ್ಹಂಕಾರಿ ನಿರ್ವಿಕಾರಿ ಆಗ್ತದೆ. ಭಾಗ್ಯವಾನ್ ಕಿ ಲಿಸ್ಟ್ ಮೇ ತೋ ಹೋಹಿನ. ಇವೆಲ್ಲ ಆತ್ಮಗಳು ಭಾಗ್ಯವಂತರ ಲಿಸ್ಟ್ನಲ್ಲಿದ್ದೀರಲ್ಲ. ಲೇಕಿನ್ ಯಥಾಶಕ್ತಿ ಹೋ ವ ಸರ್ವಶಕ್ತಿವಾನ್ ಹೋ, ಮಾಸ್ಟರ್ ತೋ ಹೋನ. ಯಥಾಶಕ್ತಿ ಇರಲಿ ಅಥವಾ ಸರ್ವಶಕ್ತಿವಾನ್ ಇರಲಿ, ಇರೋದಂತೂ ನೀವೇನಿದ್ದೀರಿ? ಮಾಸ್ಟರ್ ಆಗಿದ್ದೀರಿ. ಮಾಸ್ಟರ್ ಅಂದರೆ ತಂದೆಯ ಮಗು. बाप की महिमा में कभी यथाशक्ति व नंबरवार नहीं कहा जाता. ತಂದೆ ಮಹಿಮೆಯಲ್ಲಿ ಯಾವಾಗೂ ಯಥಾಶಕ್ತಿ ಅಂತ ನಂಬರ್ವಾರ್ ಅಂತ ಹೇಳೋದಿಲ್ಲ. ಎಲ್ಲರ ಖುಷಿಯಿಂದ ಭಗವಂತನ ಏನು ಮಾಡ್ತೀವಿ? ಮಹಿಮೆ ಮಾಡೇ ಮಾಡ್ತೀವಿ. ಸದಾ ಸರ್ವಶಕ್ತಿವಾನ್ कहते हैं. मास्टर सर्वशक्तिवान फिर यथाशक्ति क्यों? ಸದಾ ಶಕ್ತಿವಾನ್ ಬಾಬಾ ಹೇಳ್ತಾರೆ. ಶಿವಬಾಬಾಗೆ ನಾವೇನು ಹೇಳ್ತೀವಿ? ಸರ್ವಶಕ್ತಿವಾನ್ ಅಂತ ಹೇಳ್ತೀವಿ. ಮತ್ತು ಮಾಸ್ಟರ್ ಸರ್ವಶಕ್ತಿವಾನ್ ಯಾಕೆ? ಯಾವಾಗಲೂ ಶಕ್ತಿವಾನ್ ಆಗಿಬಿಡಿ. ಯಥಾ ಶಬ್ದಕ್ಕೋ ಬದಲ್.
ಯಥಾ ಅಂದ್ರೆ ಆವಾಗ ಇವಾಗ ಅಂತ, ಆಗ ಹಂಗೆ ಈಗ ಹಿಂಗೆ, ಅದಕ್ಕೆ ಯಥಾಶಕ್ತಿ. ಹಂಗಿಲ್ಲ, ಸದಾ ಶಕ್ತಿವಾನ್ ಬನೋ, ಯಾವಾಗಲೂ ನಾನು ಶಕ್ತಿವಾನ್ ಅವ್ರು ಬನಾವು, ಬೇರೆಯವರನ್ನು ಕೂಡ ಶಕ್ತಿವಂತರನ್ನಾಗಿ ಮಾಡಿ. ಸಮझा? ಕೌನ್ ಸೆ ಜೋನ್ ಆಯೆ ಹೇ, ನೀವು ಯಾವ ಜೋನ್ದವ್ರು ಬಂದಿದ್ದೀರಿ. ಸಭಿ ವರದಾನ್ ಭೂಮಿ ಮೇ ಪಹುಂಚ್ ವರದಾನವ ಸೆ ಝೋಲಿ ಭರ್ ರಹೆ ಹೋ, ಎಲ್ಲರೂ ಎಲ್ಲಿ ಬಂದಿದ್ದೀರಾ ಈಗ? ವರದಾನ ಭೂಮಿ. ಶಾಂತಿವನ ಅನ್ನೋದೇನದು? ವರದಾನ ಭೂಮಿ. ಅಲ್ಲಿ ಬಂದಿದ್ದೀರಾ. ವರದಾನವ ಸೆ ಝೋಲಿ ಭರ್ ರಹೆ ಹೋ, ವರದಾನಗಳಿಂದ ನೀವು ಜೋಲ್ಗೆಯನ್ನು ತುಂಬಿಕೊಳ್ತೀರಾ. वरदान भूमि के एक एक चरित्र में कर्म में विशेष वरदान भरे हुए हैं. ವರದಾನ ಭೂಮಿಯ ಒಂದೊಂದು ಚರಿತ್ರೆಯಲ್ಲಿ, ಕರ್ಮದಲ್ಲಿ ವಿಶೇಷ ವರದಾನ ತುಂಬಿಕೊಂಡಿದೆ. यज्ञ भूमि में आकर चाहे सब्जी काटते हो, अनाज साफ करते हो, इसमें भी यज्ञ सेवा का वरदान भरा हुआ है. ನೋಡ್ರಿ ಬಾಬಾ ಹೇಳ್ತಾರೆ, ಆ ಯಜ್ಞದಲ್ಲಿ, ಆ ಸ್ಥಳದಲ್ಲಿ ಹೋಗಿ ನೀವೇನು ಕಟ್ ಮಾಡ್ತೀರೋ, ಸೇವೆ ಮಾಡ್ತೀರೋ, ಅಲ್ಲಿ ನಿಮಗೆ ವರದಾನ ಸಿಗ್ತದೆ. ನೋಡ್ರಿ ಅವರೆಲ್ಲ ಎಷ್ಟು ಪುಣ್ಯ ಮಾಡ್ಕೊಂಡ್ಬಂದರು. ಬಾಬಾ ಹೇಳ್ತಾರೆ, जैसे यात्रा पर जाते हैं मंदिर की सफाई करना भी एक बड़ा पुण्य समझते हैं. ಹೊರಗಡೆನೂ ಲೌಕಿಕದಲ್ಲಿನೂ ಕೂಡ ಯಾತ್ರೆಯಲ್ಲಿ ಹೋದಾಗ ಆ ಮಂದಿರವನ್ನು ಸ್ವಚ್ಛ ಮಾಡಿದರೆ ಪುಣ್ಯ ಬರ್ತದಂತ ಹೇಳ್ಕೋತಾರೆ. इस महातीर्थ व वरदान भूमि के हर कर्म में हर कदम में वरदान ही वरदान भरे हुए हैं. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಶ್ರೇಷ್ಠ ಪುಣ್ಯದಲ್ಲಿ, ಇಲ್ಲಿ ಮಹಾತೀರ್ಥ ಇದು, ಇಲ್ಲಿ ನೀವು ಒಂದು ಕರ್ಮ ಮಾಡಿದ್ರೂ ಕೂಡ ನಿಮಗೆ ವರದಾನ ಸಿಗ್ತದೆ. ಅದಕ್ಕೆ ಅಲ್ಲಿ ಹೋಗಿ ಏನು ಮಾಡಬೇಕು? ಸೇವಾ ಮಾಡಬೇಕು ಅಂತ ಹೇಳೋದು. ಕಿತನಿ ಝೋಲಿ ಭರಿ ಹೇ, ಎಷ್ಟು ತುಂಬಿಕೊಂಡಿದ್ದೀರಾ ಝೋಲ್ಗೆಯನ್ನು. पूरी झोली भर करके जाएंगे या यथाशक्ति, ಕಂಪ್ಲೀಟ್ ಜೋಳಿಗೆಯನ್ನು ತುಂಬಿಕೊಂಡಿದ್ದೀರೋ ಅಥವಾ ಅಷ್ಟಷ್ಟು ತುಂಬಿಕೊಂಡಿದ್ದೀರೋ. जो भी जहाँ से भी आए हो मेला मनाने आए हो, ಹೀಗೆ ಇರಲಿ, ಎಲ್ಲಿಂದ ಬಂದಿರಿ ನೀವು? ಮೇಳ ಆಚರಣೆ ಮಾಡೋಕ್ಕೆ ಬಂದಿದ್ದೀರಾ, ಜಾತ್ರೆ. ಮಧುಬನ್ ಮೇ ಏಕ್ ಸಂಕಲ್ಪ ಭೀ ವ ಏಕ್ ಸೆಕೆಂಡ್ ಭೀ ವ್ಯರ್ಥ ನ ಜಾಯ್, ಅಲ್ಲಿ ಒಂದು ಸೆಕೆಂಡನ್ನು ವ್ಯರ್ಥ ಹೋಗಬಾರ್ದು. समर्थ बनने का यह अभ्यास अपने स्थान पर भी सहयोग देगा. ಸಮರ್ಥ ಆಗಬೇಕಾದ್ರೆ ಈ ಅಭ್ಯಾಸ, ಈ ಸ್ಥಾನ ನಿಮಗೇನು ಮಾಡುತ್ತೆ? ಸಹಯೋಗ ಕೊಡ್ತದೆ. पढ़ाई और परिवार, पढ़ाई का भी लाभ लेना और परिवार का भी अनुभव विशेष करना. ಅಲ್ಲೇನು ಮಾಡಬೇಕು? ನೀವು ಅಭ್ಯಾಸ ಮಾಡಬೇಕು, ಪರಿವಾರದ ಲಾಭ ತಗೊಳ್ಬೇಕು, ಅನುಭವ ಮಾಡಬೇಕು ಅಂತಾರೆ ಬಾಬಾ. समझा? बाप दादा सभी जोन वालों को सदा वरदानी महादानी बनने की मुबारक दे रहे हैं. बाप दादा ಎಲ್ಲ ಜೋನಿನ ಮಕ್ಕಳಿಗೆ ಯಾವಾಗಲೂ ನೀವು ಏನಿರಬೇಕು? ವರದಾನಿ ಇರಬೇಕು, ಮಹಾದಾನಿಯಾಗಿ ಏನು ಮಾಡ್ತಿರ್ಬೇಕು? ಎಲ್ಲರಿಗೂ ಶುಭಾಶಯ ಹೇಳಬೇಕು. ಹೆಂಗಿರ್ಬೇಕು ಹೇಳ್ರಿ? ಹಿಂಗೆ ಏನಂತಾರೆ ಬಾಬಾ? ಯಾವಾಗಲೂ ವರದಾನಿ ಮಹಾದಾನಿ ಅಂದರೆ ಸದಾ ನೀವು ದಾನ ಮಾಡ್ತಿರ್ಬೇಕು. ಏನು ದಾನ ಮಾಡೋದು? ಹೆಂಗೆ ದಾನ ಮಾಡಿದ್ರೆ? ಸದಾ ಹೆಂಗೆ ಹೇಳೋಕ್ಕಾಗತ್ತೆ? ಬಾಬಾ ಹೇಳ್ತಾರೆ, ವರದಾನಿ ಮಹಾದಾನಿ ಬನನೆ ಕಿ ಮುಬಾರಕ್ ದೇ ರಹೆ ಹೇ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಮ್ಮ ಗುಣಗಳನ್ನು ಬಿಡ್ತಿರ್ಬೇಕು ನಾವು, ಅದೂ ಕೂಡ ವರದಾನ ಮಹಾದಾನ. ನಾನು ಶಾಂತಿದ್ರೆ ಸಾಕು, ನಾನು ಶಾಂತಿದ್ರೆ ನನ್ನ ನೋಡಿ ಅವ್ರು ಶಾಂತ ಆದರು ಅಂದರೆ ಅದು ವರದಾನೆ, ಅದು ದಾನನೇ. ನಾವು ಈಗ ಬಂದು ಯಾವಾಗಲೂ ನಕ್ಕೊಂತಿದ್ರೆ, ನಾವು ನಕ್ಕೊಂತಿದ್ರೆ ಅವರು ಖುಷಿ ಪಡ್ತಾರಲ್ಲ, ಅಲ್ಲಿಗೇನಾಯ್ತದು? ದಾನ ಮಾಡಿದ್ವಿ. ಹಿಂಗೆ ಅವು ಒಟ್ಟು ನಮ್ಮ ನೋಡಿದ ತಕ್ಷಣ ಎಲ್ಲ ಆತ್ಮಗಳು ಸಂತುಷ್ಟ ಆಗಬೇಕು, ಖುಷಿ ಆಗಬೇಕು. ಆವಾಗ ನಾವೇನು? ದಾನಿ ಮಹಾದಾನಿ ವರದಾನ. ಈ ಮುಬಾರಕ್ ದೇ ರಹೆ ಹೇ, ನಮಗೆ ಬಾಬಾ ವರದಾನಿ ಭವ ಅಂತ ಶುಭಾಶಯ ಹೇಳ್ತಿದ್ದಾರೆ. लोगों का उत्सव समाप्त हुआ लेकिन आपका उत्साह भरा उत्सव सदा है. ಏನಾದ್ರು ಉತ್ಸವ ಮಾಡಿದ್ರೆ, ಉತ್ಸವ ಮಾಡೋ ತನಕ ಅಷ್ಟೇ ಖುಷಿ ಇರ್ತಾರೆ. ಉತ್ಸವ ಮುಗೀತಂದ್ರೆ ಯಪ್ಪ ಮುಗೀತಂತ ಹೇಳಿ ಸುಸ್ತಾಗಿಬಿಡ್ತಾರೆ.
ಹಂಗೆ ನಮ್ದಲ್ಲ ಅಂತಾರೆ ಬಾಬಾ. ಸದಾ ಉತ್ಸವ ಭರ, उत्सव सदा है, सदा बड़ा दिन है, इसलिए हर दिन मुबारक ही मुबारक. क्षण क्षण को ಶುಭಾಶಯ ಶುಭಾಶಯ, ಬಧಾಯಿ ಬಧಾಯಿ. ಬಾಬಾ ಹೇಳ್ತಾರೆ ಮಹಾರಾಷ್ಟ್ರ ಸದಾ ಮಹಾಬನ್. ಮಹಾರಾಷ್ಟ್ರ ಜೋನ್ದವ್ರು ಇದ್ದಾರೆ ಕಾಣಿಸುತ್ತೆ, ಅವ್ರಿಗೆ ಹೇಳ್ತಾರೆ ಯಾವಾಗಲೂ ಮಹಾನ್ ಆಗಿ. ಮಹಾನ್ ಬನಾನೆ ಕೆ ವರದಾನ ಸೆ ಝೋಲಿ ಭರ್ನೆ ವಾಲೆ. ಬಾಬಾ ಹೇಳ್ತಾರೆ ಮಹಾನ್ ಆಗುವುದಕ್ಕೆ ವರದಾನಗಳಿಂದ ಝೋಲ್ಗೆಯನ್ನು ತುಂಬಿಕೊಂಡಿರುವಂಥವ್ರು. कर्नाटक वाले सदा अपने हर्षित मुख द्वारा स्वयं भी सदा हर्षित और दूसरों को भी सदा हर्षित बनाने. ಕರ್ನಾಟಕದವ್ರು ಏನು ಮಾಡಬೇಕು, ಇವಾಗಲೂ ಹರ್ಷಿತ ಮುಖದ ಮುಖಾಂತರ ಸ್ವಯಂನು ಹರ್ಷಿತ ಆಗಿರಬೇಕು, ಬೇರೆದವರನ್ನು ಯಾವಾಗಲೂ ಹರ್ಷಿತರನ್ನಾಗಿ ಮಾಡಬೇಕು. ಝೋಲಿ ಬರ್ತಿರೇನ, ಯಾವಾಗಲೂ ಜೋಳೆ ತುಂಬ್ಕೋತಿರ್ಬೇಕು. ಅವ ಕೊಟ್ಟೆ ಕೊಡ್ತಿರ್ತಾನಲ್ಲ. यूपी वाले क्या करेंगे, सदा शीतल नदियों के समान शीतलता का वरदान दे, शीतला देविया बन, शीतला देवी बना. ಇದನ್ನು ವರದಾನ ಕೊಡೋಕೆ ಬರ್ತದೆ. ನಾವು ತಣ್ಣಗಿದ್ರೆ, ನಾವು ಯಾವಾಗಲೂ ಶೀತಲ ಇದ್ದರೆ, ನಮ್ಮ ಸುತ್ತಮುತ್ತಲ ವಾತಾವರಣ ಏನಿರ್ತದೆ, ಶೀತಲ ಇರ್ತದೆ, ಅದು ವರದಾನ. ಬಾಬಾ ಹೇಳ್ತಾರೆ शीतलता से सदा सर्व के सभी प्रकार के दुख दूर करो. ಶೀತಲತೆಯ ಅನುಭವದಿಂದ ಯಾವಾಗಲೂ ಎಲ್ಲ ಪ್ರಕಾರದ ದುಃಖಗಳಿಂದ ದೂರ ಮಾಡಿ. ಐಸೆ ವರದಾನಸೆ ಝೋಲಿ ಭರೋ. ಇಂಥ ವರದಾನಗಳಿಂದ ಝೋಲಿಯನ್ನು ತುಂಬಿಕೊಳ್ಳಿ. ಅಚ್ಛಾ ಸದಾ ಶ್ರೇಷ್ಠ ಭಾಗ್ಯಕ್ಕೆ ಸ್ಪಷ್ಟ ರೇಖಾಧಾರಿ, सदा बाप समान सर्वशक्तिया संपन्न संपूर्ण स्थिति में स्थित रहने वाले. ಬಾಬಾ ಹೇಳ್ತಾರೆ ಯಾವಾಗಲೂ ಶ್ರೇಷ್ಠ ಭಾಗ್ಯದ ಸ್ಪಷ್ಟ ರೇಖಾಧಾರಿಯಾಗಿ, ಯಾವಾಗಲೂ ತಂದೆ ಸಮಾನ ಸರ್ವಶಕ್ತಿಗಳ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಯಾವಾಗಲೂ ಈಶ್ವರಿಯ ಝಲಕ್ ಅವ್ರ ಭಾಗ್ಯಕ್ಕೆ ಫಲಕ್ ಮೇ रहने वाले. ನಮ್ಮ ಮುಖ ನೋಡಿದ್ರೆ ಇವ್ರು ದೇವ್ರಂಗೆ ಇದಾರೆ ನೋಡ್ರಿ ಅಂತ ಬರಬೇಕು. ಹಂಗೆ ಈಶ್ವರನ ಝಲಕ್ ಇರಬೇಕು ನಮ್ಮ ಮುಖದಲ್ಲಿ. ಭಾಗ್ಯದ ಫಲಕ್ ಹೊಳಿತಿರಬೇಕು. ಅದರಲ್ಲಿ ಇರುವಂಥವರು ಹರ್ ಕರ್ಮ ದ್ವಾರ ಭಾಗ್ಯವಾನ್ ಬನ್. ಪ್ರತಿಯೊಂದು ಕರ್ಮದ ಮುಖಾಂತರ ಭಾಗ್ಯವಂತರಾಗಿ, ಭಾಗ್ಯಕ ವರ್ಷಾ ದಿಲಾನೆ ವಾಲೆ, ಭಾಗ್ಯದ ಆಸ್ತಿಯನ್ನು ಕೊಡಿಸುವಂಥವರು. ಐಸೆ ಮಾಸ್ಟರ್ ಭಗವಾನ್. ಇಂತಹ ಅವನು ಭಗವಾನ್ ಆದರೆ ನಾವು ಕೂಡ ಏನು ಮಾಸ್ಟರ್ ಭಗವಾನ್. ಶ್ರೇಷ್ಠ ಭಾಗ್ಯವಾನ್ ಬಚ್ಚೋಂಕು, ಶ್ರೇಷ್ಠ ಭಾಗ್ಯವಂತ ಮಕ್ಕಳಿಗೆ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ನಮಸ್ತೆ. ಅಚ್ಛಾ, ಓಂ ಶಾಂತಿ.